ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಆಯದಕ್ಕಿ ಲಕ್ಕಮ್ಮನ ಕಥೆಯ ಬಗ್ಗೆ. ಇತಿಹಾಸ ಎನ್ನುವುದು ಕೇವಲ ಕಾಗದದ ಮೇಲಿನ ಅಕ್ಷರಗಳಲ್ಲ. ಅದು ಆಯಾ ಕಾಲದ ಭೂಮಿ, ಹವಾಮಾನ ಮತ್ತು ಜನರ ಬದುಕಿನ ಕನ್ನಡಿ. ಆದರೆ ಇಂದು ನಮ್ಮ ಇತಿಹಾಸವನ್ನು ಭಾವುಕತೆಯ ಮತ್ತು ಪವಾಡಗಳ ಒರಟು ಬಣ್ಣ ಬಳಿದು ಎಷ್ಟು ತಿರುಚಲಾಗಿದೆ ಎಂದರೆ ಸಾಮಾನ್ಯ ತಾರ್ಕಿಕ ಪ್ರಶ್ನೆಗಳಿಗೂ ಇಲ್ಲಿ ಜಾಗವಿಲ್ಲದಂತಾಗಿದೆ. ಅಂದು ಸರಳತೆ, ಕಾಯಕದ ಭಾಷೆ ಮಾತನಾಡಿದ ಶರಣರ ಹೆಸರಿನಲ್ಲಿ ಇಂದು ಮಠಮಾನ್ಯಗಳು ಕೋಟಿಗಳ ಸಾಮ್ರಾಜ್ಯ ಕಟ್ಟಿವೆ. ಇಂದಿನ ಈ ಸೊಗಲಾಡಿ ಶರಣರ ನಡೆನುಡಿಗಳನ್ನು ನೋಡಿದಾಗ ಅಂದಿನ ಇತಿಹಾಸದ ಕಥೆಗಳ ಮೇಲೂ ಅನುಮಾನ ಬರುವುದು ಸಹಜ. ಅಷ್ಟೇ ಅಲ್ಲ, ಅದನ್ನ ನೀವು ಕಂಡಿದ್ದೇವೆ ಹಾಗೂ ಅನುಭವಿಸುತ್ತಿದ್ದೇವೆ. ಅಂತಹದೇ ಒಂದು ದೊಡ್ಡ ತಾರ್ಕಿಕ ಪ್ರಶ್ನೆ, ಆಯದಕ್ಕಿ ಲಕ್ಕಮ್ಮನ ಕಥೆ. ಬೀದಿಯಲ್ಲಿ ಬಿದ್ದ ಭತ್ತವನ್ನು ಆಯ್ದು ತಂದು ಕಾಯಕ ಮಾಡುತ್ತಿದ್ದಳು ಲಕ್ಕಮ್ಮ ಎನ್ನುತ್ತದೆ ಇತಿಹಾಸ. ಆದರೆ 12ನೇ ಶತಮಾನದ ಉತ್ತರ ಕರ್ನಾಟಕದ ಬರಡು ನೆಲದಲ್ಲಿ ಭತ್ತ ಸಿಗಲು ಹೇಗೆ ಸಾಧ್ಯ? ಇದು ಕಟ್ಟುಕಥೆಯೇ? ಇದರ ಹಿಂದಿನ ಅಸಲಿ ಸತ್ಯವೇನು? ಇಲ್ಲಿದೆ ನೋಡಿ. ಕೃಷಿ ಇತಿಹಾಸದ ಪ್ರಕಾರ 12ನೇ ಶತಮಾನದ ಕಲ್ಯಾಣ, ಇಂದಿನ ಬಸವ ಕಲ್ಯಾಣ ಪರಿಸರ ಎನ್ನುವುದು ಮಳೆಯಾಶ್ರಿತ ಒಣಭೂಮಿ. ಅಲ್ಲಿನ ಪ್ರಮುಖ ಬೆಳೆಗಳು ಜೋಳ, ಸಜ್ಜೆ, ರಾಗಿ, ನವಣೆ, ಹತ್ತಿ ಮತ್ತು ತೊಗರಿ. ಭತ್ತ ಅಥವಾ ಅಕ್ಕಿ ಎನ್ನುವುದು ಅತಿ ಹೆಚ್ಚು ನೀರಿರುವ ನದೀಪಾತ್ರದ ಬಯಲು ಸೀಮೆ ಅಥವಾ ಮಲೆನಾಡಿನ ಬೆಳೆಯಾಗಿತ್ತು. ಹಾಗೂ ಅಂದಿನ ಕಾಲದಲ್ಲಿ ಅಕ್ಕಿ ಅಥವಾ ಭತ್ತ ಎನ್ನುವುದು ಅತ್ಯಂತ ದುಬಾರಿ ಮತ್ತು ವಿರಳ ವಸ್ತುವಾಗಿತ್ತು. ಅದನ್ನು ಕೇವಲ ರಾಜಮನೆತನದವರು, ಶ್ರೀಮಂತ ವರ್ತಕರು ಅಥವಾ ದೇವಸ್ಥಾನಗಳ ಹಬ್ಬದೂಟಕ್ಕೆ ಮಾತ್ರ ಬಳಸಲಾಗುತ್ತಿತ್ತು. ಸಾಮಾನ್ಯ ಜನರಿಗೆ ಜೋಳದ ರೊಟ್ಟಿ ಮತ್ತು ಅಂಬಲಿಯೇ ಮುಖ್ಯ ಆಹಾರವಾಗಿತ್ತು. 12ನೇ ಶತಮಾನವೇಕೆ, 21ನೇ ಶತಮಾನವಾದ ಇಂದೇ, ಅಂದ್ರೆ ಕೇವಲ 40 ವರ್ಷದ ಹಿಂದೆಯೂ ಕೂಡ ಅಕ್ಕಿಯ ಅನ್ನವು ಕೇವಲ ಉಳ್ಳವರ, ಶಿರಿವಂತರ ಮನೆಯಲ್ಲಿ ಕಾಣುತ್ತಿದ್ದವೆ. ನಿಮ್ಮ ಮನೆಯಲ್ಲಿ ಪ್ರಮುಖ ಹಬ್ಬಗಳಲ್ಲಿ ಮಾತ್ರ ಅಕ್ಕಿಯ ಅನ್ನವನ್ನು ಮಾಡಲಾಗುತ್ತಿತ್ತು. ಅಂದು ಹಬ್ಬದ ಇನ್ನಾವದೇ ಸಿಹಿ ಪದಾರ್ಥ ಇದ್ದರೂ ನಾವು ಅಕ್ಕಿಯ ಅನ್ನವನ್ನು ಒಟ್ಟುಕೊಟ್ಟು ಹೇಳುತ್ತಿದ್ದೇವೆ, ಇಂದು ನಮ್ಮ ಮನೆಯಲ್ಲಿ ಅಕ್ಕಿ ಅನ್ನ ಮಾಡಿದ್ದೇವೆ ಅಂತ. ಅಂದರೆ ಅಕ್ಕಿ ಅನ್ನುವುದು ಇಂದಿನ ಕಾಲದಲ್ಲೇ ಅಷ್ಟು ಪ್ರಾಮುಖ್ಯತೆ ಹಾಗೂ ದುಬಾರಿ ವಸ್ತುವಾಗಿ ಬಡವರ ಕೈಗೆ ಸಿಗದ ವಸ್ತುವಾಗಿದ್ದಾಗ, ಅದರಲ್ಲೂ ಬರಡು ಭೂಮಿ, ಮಳೆಯಾಶ್ರಿತ ಪ್ರದೇಶವಾದ ಕಲ್ಯಾಣ ಭಾಗದಲ್ಲಿ ಬೀದಿಯಲ್ಲಿ ಅಕ್ಕಿ ಸಿಗುತ್ತಿತ್ತೆ? ನೀವೇ ಯೋಚಿಸಿ ನೋಡಿ. ಇಂತಹ ಪರಿಸ್ಥಿತಿಯಲ್ಲಿ ಲಕ್ಕಮ್ಮನಿಗೆ ದಿನವಿಡೀ ಬೀದಿಯಲ್ಲಿ ಚೆಲ್ಲಿದ ಭತ್ತ ಸಿಗುತ್ತಿತ್ತು ಎನ್ನುವುದು ಭೌಗೋಳಿಕವಾಗಿ ಮತ್ತು ಆರ್ಥಿಕವಾಗಿ ಅಸಾಧ್ಯದ ಮಾತು. ಹಾಗೂ ಇದೊಂದು ಕಟ್ಟುಕತೆಯಲ್ಲದೆ ಮತ್ತೇನು? ಹಾಗಾದರೆ ಈ ಕಥೆ ಸೃಷ್ಟಿಯಾಗಿದ್ದು ಹೇಗೆ? ಮತ್ತು ಇದರ ಹಿಂದಿನ ಉದ್ದೇಶವೇನು? ಇತಿಹಾಸವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ 2 ಪ್ರಮುಖ ಸತ್ಯಗಳು ದರ್ಶನವಾಗುತ್ತವೆ. ಒಂದು, ಪವಾಡ ಮತ್ತು ವೈಭವೀಕರಣದ ತಿರುಚುವಿಕೆ. ಶರಣರ ಕಾಲ ಮುಗಿದು 200-300 ವರ್ಷಗಳ ನಂತರ ಬಂದ ಹರಿಹರ, ರಾಘವಾಂಕ ಅಥವಾ ಶೂನ್ಯ ಸಂಪಾದನೆಯ ಕಾಲದ ಲೇಖಕರು ಶರಣರನ್ನು ದೈವೀ ಪುರುಷರನ್ನಾಗಿ ಮಾಡಲು ಇಂತಹ ಅನೇಕ ಕಟ್ಟುಕಥೆಗಳನ್ನು 12ನೇ ಶತಮಾನದಲ್ಲಿ ಆದ ಕ್ರೂರ ಹಾಗೂ ದ್ವೇಷದ ಮತ್ತು ಸ್ವಾರ್ಥದ ಅಮಾಯಕ ದಲಿತರ ಮಾರಣಹೋಮಕ್ಕೆ ಕಾರಣವಾದ ಮತ್ತು ಅದನ್ನು ನಿಭಾಯಿಸದೇ ಸೂರ್ವ ಅಮಾಯಕ ಶರಣರನ್ನು ಸಾವಿನ ಕೂಪಕ್ಕೆ ತಳ್ಳಿ ಪಲಾಯನವಾದ ಇತಿಹಾಸವನ್ನು ಮರೆಮಾಚಲು ಹರಿಹರ, ರಾಘವಂಕ ಮತ್ತು ಶೂನ್ಯ ಸಂಪಾದನೆಯ ಕಾಲದಲ್ಲಿ ಅನೇಕ ಸುಳ್ಳು ಇತಿಹಾಸ ಸೃಷ್ಟಿಸಿ ಸತ್ಯದ ಇತಿಹಾಸ ಮರೆಮಾಚಿ ಇಂದು ನಮ್ಮ ಕೈಗೆ ಕೊಟ್ಟದ್ದು ಬರೀ ಸುಳ್ಳಿನ ಕಂತೆ. ಅದನ್ನೇ ಇಂದು ನೀವು ಇದುವೇ ಸತ್ಯ ಅಂದ್ಕೊಂಡು ಸುಳ್ಳಿಗೆ ಜೈ ಅನ್ನುವ ಕಾಲ ಬಂದಿದೆ. ಈ ಸುಳ್ಳು ಇತಿಹಾಸ, ತಿರುಚಿದ ಇತಿಹಾಸವೇ ನಮ್ಮ ಮುಂದೆ ಇದ್ದಾಗ ಇದನ್ನೇ ಸತ್ಯವೆಂದು ಇಂದಿನ ಯುವಕರು ಮರಳಾಗಿ ಮಾರುಹೋಗಿದ್ದರಿಂದ ಈ ಸೊಗಲಾಡಿ ಶರಣರ ಭಂಡ ಜೀವನಕ್ಕೆ ನಾವೆಲ್ಲರೂ ಸಹಕರಿಸಿದಂತಾಗಿದೆ. ಇಂಥದೇ ಕಥೆಯನ್ನು ಲಕ್ಕಮ್ಮನ ಬಗ್ಗೆ ಕಟ್ಟುಕಥೆಗಳನ್ನು ಹೆಣೆದರು. ಅದೇನೆಂದರೆ, ಲಕ್ಕಮ್ಮ ಆಯ್ದುಕೊಂಡು ಬಂದ ಅಕ್ಕಿ ಮುಗಿಯುವುದೇ ಇಲ್ಲ, ಅದರಿಂದ ಶಿವನೇ ಬಂದು ಉಂಡನು ಎಂಬ ಪವಾಡಗಳನ್ನು ಸೇರಿಸಲಾಯಿತು. ಈ ಪ್ರಕ್ರಿಯೆಯಲ್ಲಿ ತಾರ್ಕಿಕತೆ ಮತ್ತು ಇತಿಹಾಸ ಹಿನ್ನೆಲೆಗೆ ತಳ್ಳಲ್ಪಟ್ಟಿದೆ. ಲಕ್ಕಮ್ಮನ ಅಕ್ಕಿ ಮುಗಿಯದೆ ಶಿವನೇ ಬಂದು ಉಂಡನು ಅನ್ನೋ ಪವಾಡ ನಡೆದಿದ್ದೇ ಆದರೆ ವೀರಶೈವರ ರೇಣುಕಾಚಾರ್ಯರು ಲಿಂಗದಲ್ಲಿ ಉದ್ಭವಿಸಿದರು ಅನ್ನೋ ಪವಾಡ ನಡೆದಿಲ್ಲ ಅನ್ನೋ ನಿಮ್ಮ ಭಂಡತನವೇಕಿ? ನಿಮ್ಮದು ಪವಾಡ, ಅವರದು ಮೌಢ್ಯ ಹೇಗೆ?
ಎಲ್ಲಿದ್ದಾನೆ ಶಿವ, ಎಲ್ಲಿದ್ದಾನೆ ದೇವರು ಅನ್ನೋ ಭಂಡರೆ ಈಗ ಶಿವ ಲಕ್ಕಮ್ಮನ ಅನ್ನ ತಿನ್ನಲು ಎಲ್ಲಿಂದ ಬಂದ? ಇಂಥ ಭಂಡ ಹೇಳಿಕೆಯಿಂದ ಭಂಡ ಜೀವನ ನಡೆಸುವ ನಿಮ್ಮದೊಂದು ಜನ್ಮವಿ. ಬಂಧುಗಳೇ, ಆಯದಕ್ಕಿ ಎನ್ನುವುದರ ಅಸಲಿ ರೂಪಕ ಅರ್ಥ ಇಲ್ಲದೆ. ನಿಜವಾದ ಇತಿಹಾಸ ಏನೆಂದರೆ, ಲಕ್ಕಮ್ಮ ಮತ್ತು ಆಕೆಯ ಪತಿ ಮಾರಯ್ಯ ಕೇವಲ ಭತ್ತದ ಅಕ್ಕಿಯನ್ನು ಆಯುತ್ತಿದ್ದವರಲ್ಲ. 12ನೇ ಶತಮಾನದ ಶರಣ ಚಳುವಳಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕಾಯಕವಿತ್ತು. ಅಲ್ಲದೆ ಕನ್ನಡದಲ್ಲಿ ಅಕ್ಕಿ ಎನ್ನುವ ಪದ ಕೇವಲ ಭತ್ತದ ಅಕ್ಕಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ನವಣೆಯಕ್ಕಿ, ಸಾಮೆಯಕ್ಕಿ, ಬರಗು ಅಕ್ಕಿ ಹೀಗೆ ಎಲ್ಲ ಧಾನ್ಯಗಳ ಒಳಗಿನ ಸಾರಕ್ಕೆ ಅಕ್ಕಿ ಎನ್ನಲಾಗುತ್ತಿತ್ತು. ಬಂಧುಗಳೇ, ಬೀದಿಯಲ್ಲಿ ಬಿದ್ದ ಧಾನ್ಯವನ್ನ ತರುವುದು ಸುಲಭದ ಕೆಲಸವಾಗಿರಲಿಲ್ಲ. ಅದರಲ್ಲಿ ಕಠಿಣ ಪರಿಶ್ರಮವಿರುತ್ತೆ. ದಿನವಿಡೀ ಸಂತೆ ಅಥವಾ ಮಾರುಕಟ್ಟೆಯ ಧೂಳು, ಮಣ್ಣಿನಲ್ಲಿ ಬಿದ್ದ ಧಾನ್ಯವನ್ನ ಒಂದೊಂದಾಗಿ ಆರಿಸುವುದು ದೈಹಿಕವಾಗಿ ಅತೀ ಹೆಚ್ಚು ಶ್ರಮಪಡುವ ಕೆಲಸ ಅಲ್ಲವೇ? ಹಾಗೂ ತಂದ ಧಾನ್ಯವನ್ನ ಮಣ್ಣು, ಕಲ್ಲುಗಳಿಂದ ಬೇರ್ಪಡಿಸಿ, ತೊಳೆದು, ಒಣಗಿಸಿ, ಕುಟ್ಟಿ ಅಕ್ಕಿ ಅಥವಾ ಹಿಟ್ಟು ಮಾಡುವುದು ಮತ್ತೊಂದು ದೊಡ್ಡ ಕಾಯಕ. ಹೀಗಾಗಿ ಇತಿಹಾಸಕಾರರು ಹೀಗೆ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಬೀದಿಯಲ್ಲಿ ಭತ್ತ ಸಿಗುತ್ತಿತ್ತು ಎನ್ನುವುದು ಇತಿಹಾಸವನ್ನ ತಿರುಚಿರಬಹುದು. ಆದರೆ ಸಿಕ್ಕಷ್ಟನ್ನ ಬಾಚಿಕೊಳ್ಳದೆ, ಇವತ್ತಿನ ಹೊಟ್ಟೆಗೆ ಸಾಕು, ನಾಳೆಯ ಚಿಂತೆ ಶಿವನಿಗೆ ಎಂದು ಬದುಕಿದ ಲಕ್ಕಮ್ಮನ ತತ್ವ ಸತ್ಯವಾದದ್ದು. ಅದಕ್ಕೇ ಆಕೆ ಬರೆದ ವಚನವೇ ಸಾಕ್ಷಿ. ಇಲ್ಲಿದೆ ವಚನ, ಕೇಳಿ. ಆಸೆಯೆಂಬುದು ಅರಸಿಂಗಲ್ಲದೆ ಶಿವಭಕ್ತಂಗುಂಟೆ, ಬೇಡಲೊಡನೆ ನೀಡುವ ಜಂಗಮವಿದ್ದಡೆ, ಕಾಮಧೇನುವಿನ ಕರುವ ತಂದ ಎಕ್ಸ್ಟ್ರೀಮ್ ಕಟುಕರ ಕೈಯಲ್ಲಿ ಕೊಟ್ಟಂತೆ ಕಾಣ, ಮಾರಯ್ಯ ಪ್ರಿಯ ಅಮರೀಶ್ವರಲಿಂಗಕ್ಕೆ. ಬಂಧುಗಳೇ, ಇಷ್ಟೆಲ್ಲ ನೋಡಿದ ಮೇಲೆ ಇತಿಹಾಸಕರರ ಪ್ರಕಾರ ಹಾಗೂ ಶಾಸನಗಳ ಪ್ರಕಾರ ಲಕ್ಕಮ್ಮ ಬೀದಿಯಲ್ಲಿ ಭತ್ತ ಆಯ್ತಿದ್ದಳು ಅನ್ನೋ ಯಾವುದೇ ಪುರಾವೆಗಳಿಲ್ಲ ಅನ್ನೋದು ಸಾಬೀತಾಗಿದೆ. ಹಾಗಾದರೆ ಲಕ್ಕಮ್ಮನಿಗೆ ಈ ಹೆಸರು ಹೇಗೆ ಬಂತು ಅನ್ನೋದನ್ನ, ಆಯದಕ್ಕಿ ಲಕ್ಕಮ್ಮ ಬೀದಿಯಲ್ಲಿ ಭತ್ತ ಆಯ್ತಿದ್ದಳು ಎಂದು ಸಾರುವ ಯಾವುದೇ ಸಮಕಾಲೀನ ಶಾಸನಗಳು ಇತಿಹಾಸದಲ್ಲಿ ಸಿಕ್ಕಿಲ್ಲ. ಆದರೆ ಶಾಸನಗಳಲ್ಲಿ ನಮಗೆ ಕೆಲವು ಪ್ರಮುಖ ಆಧಾರಗಳು ಸಿಗುತ್ತವೆ. ಕಲ್ಯಾಣದ ಶರಣರ ಅಸ್ತಿತ್ವಕ್ಕೆ ಪುರಾವೆ. 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ನಂತರ ವಿಜಯನಗರ ಸಾಮ್ರಾಜ್ಯದ ಕಾಲದ ಮತ್ತು ಕಲ್ಬುರ್ಗಿ ಬೀದರ್ ಭಾಗದ ಕೆಲವು ನಂತರದ ಶಾಸನಗಳಲ್ಲಿ ಕಲ್ಯಾಣದ ಶರಣರ ಪರಂಪರೆಯನ್ನು ಸ್ಮರಿಸಲಾಗಿದೆ. ಬಂಧುಗಳೇ, ಶಾಸನದ ಪ್ರಕಾರ ಲಕ್ಕಮ್ಮನಿಗೆ ಈ ಹೆಸರು ಬರಲು ಕಾರಣ ಈ ಸೊಗಲಾಡಿ ಶರಣರ ಹೇಳಿಕೆಯ ಪ್ರಕಾರವಲ್ಲ. ಸತ್ಯ ಇಲ್ಲಿದೆ ನೋಡಿ. ಆಯಗಾರ ಅಥವಾ ಆಯ ಪದ್ಧತಿ. ಕರ್ನಾಟಕದ ಇತಿಹಾಸ ಮತ್ತು ಶಾಸನಗಳಲ್ಲಿ ಆಯ ಎನ್ನುವ ಪದಕ್ಕೆ ವಿಶಿಷ್ಟ ಅರ್ಥವಿದೆ. ಗ್ರಾಮ ಪದ್ಧತಿಯಲ್ಲಿ 12 ಜನ ಕಾಯಕ ವರ್ಗದವರನ್ನು ಬಾರಾ ಬಲೂತೇದಾರ್ ಅಥವಾ ಆಯಗಾರರು ಎನ್ನಲಾಗುತ್ತಿತ್ತು. ರೈತರು ತಾವು ಬೆಳೆದ ಬೆಳೆಯಲ್ಲಿ ಒಂದು ನಿಗದಿತ ಪಾಲನ್ನು ಅಥವಾ ಆಯವನ್ನು ಈ ಕಾಯಕ ಜೀವಿಗಳಿಗೆ ನೀಡುತ್ತಿದ್ದರು. ಇತಿಹಾಸಕಾರರ ತರ್ಕ. ಕೆಲವು ಇತಿಹಾಸಕಾರರ ಪ್ರಕಾರ ಮಾರಯ್ಯ ಮತ್ತು ಲಕ್ಕಮ್ಮ ಸಂತೆಗಳಲ್ಲಿ ಬಿದ್ದ ಧಾನ್ಯವನ್ನು ಆರಿಸುತ್ತಿರಲಿಲ್ಲ. ಬದಲಿಗೆ ಅವರು ಗ್ರಾಮ ವ್ಯವಸ್ಥೆಯ ಅಥವಾ ಮಹಾಮನೆಯ ಆಯ ಧಾನ್ಯದ ಪಾಲು ಸಂಗ್ರಹಿಸುವ ಕಾಯಕ ಮಾಡುತ್ತಿದ್ದರು. ಜನರು ದಾಸೋಹಕ್ಕಾಗಿ ನೀಡುತ್ತಿದ್ದ ಧಾನ್ಯದ ಪಾಲನ್ನು, ಆಯವನ್ನು ಸಂಗ್ರಹಿಸಿ ತರುತ್ತಿದ್ದರಿಂದ ಅವರಿಗೆ ಆಯದ ಆ ಕಾಯಕ, ಆಯದಕ್ಕಿ ಎಂಬ ಹೆಸರು ಬಂದಿರಬಹುದು ಎಂಬುದು ಶಾಸನಗಳ ಹಿನ್ನೆಲೆಯಲ್ಲಿ ಮೂಡಿಬಂದಿರುವ ತರ್ಕ. ಬಂಧುಗಳೇ, ಈ ಎಲ್ಲ ಇತಿಹಾಸವನ್ನು ನೋಡಲಾಗಿ ಈ ಸೊಗಲಾಡಿ ಶರಣರು ಪ್ರತಿಯೊಂದು ವೇದಿಕೆಯಲ್ಲಿ ಲಕ್ಕಮ್ಮನು ಬೀದಿಯಲ್ಲಿ ಬಿದ್ದ ಅಕ್ಕಿ ತಂದು ದಾಸೋಹ ಮಾಡುತ್ತಿದ್ದಳು ಅಂತ ಕಟ್ಟುಕಥೆ ಕಟ್ಟಿ ಪವಾಡವೆಂಬ ಕಥೆ ಕಟ್ಟಿದ್ದಾರೆ. ಮೂಢನಂಬಿಕೆಯ ಬಗ್ಗೆ ಬೀದಿ ಬೀದಿಯಲ್ಲಿ ಒದರುವ ಇವರಿಗೆ ಇದು ಮೌಢ್ಯ ಅಲ್ಲವೇ? ಆದರೆ ಸ್ವತಃ ಲಕ್ಕಮ್ಮನೇ 25 ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಯಾವುದೇ ಪವಾಡದ ವಿವರಣೆ ಇಲ್ಲ. ಸ್ವತಃ ಲಕ್ಕಮ್ಮನ ವಚನಗಳು. ಲಕ್ಕಮ್ಮ ಕೇವಲ ಧಾನ್ಯ ಆಯುವ ಮಹಿಳೆಯಾಗಿರಲಿಲ್ಲ, ಅವಳು ಅಪ್ರತಿಮ ಜ್ಞಾನಿಯಾಗಿದ್ದಳು. ಅವಳ ಹೆಸರಿನಲ್ಲಿ 25ಕ್ಕೂ ಹೆಚ್ಚು ವಚನಗಳು ಲಭ್ಯವಿವೆ. ಅವಳ ವಚನಗಳ ಅಂಕಿತನಾಮ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ. ಅವಳ ವಚನಗಳಲ್ಲಿ ಎಲ್ಲೂ ಪವಾಡಗಳ ಉಲ್ಲೇಖವಿಲ್ಲ. ಬದಲಿಗೆ ಕಠೋರವಾದ ಆರ್ಥಿಕ ಶಿಸ್ತು ಮತ್ತು ಆಧ್ಯಾತ್ಮಿಕ ವಿಚಾರಗಳಿವೆ. ಗಂಡನಿಗೆ ಬುದ್ಧಿ ಹೇಳುವ ಸಾರ್ವಭೌಮತ್ವ ಅವಳ ವಚನಗಳಲ್ಲಿ ಕಾಣುತ್ತದೆ. ಆದರೆ
ಶೂನ್ಯ ಸಂಪಾದನೆ ಮತ್ತು ರಾಘವಾಂಕನ ಕಾವ್ಯಗಳು 15 ಮತ್ತು 16ನೇ ಶತಮಾನದ ವೀರಶೈವ ಪುರಾಣಗಳಲ್ಲಿ ಲಕ್ಕಮ್ಮನ ಕಥೆಯನ್ನು ದಾಖಲಿಸಲಾಯಿತು. ಆದರೆ ಈ ಲೇಖಕರು ಇತಿಹಾಸಕ್ಕೆ ಪವಾಡದ ಬಣ್ಣ ಬಳಿದರು. ಲಕ್ಕಮ್ಮ ತಂದ ಅಕ್ಕಿ ಮುಗಿಯದೇ ಇದ್ದಾಗ ಬಸವಣ್ಣನವರೇ ಆಶ್ಚರ್ಯಪಟ್ಟರು ಎಂಬ ಸುಳ್ಳು ಕಥೆಗಳು ಸೃಷ್ಟಿಯಾಗಿದ್ದು ಈ ಕಾಲಘಟ್ಟದಲ್ಲೇ. ಅಂತಿಮವಾಗಿ ಇತಿಹಾಸಕಾರರು ಮತ್ತು ಸಂಶೋಧಕರ ಒಟ್ಟಾರೆ ಅಭಿಪ್ರಾಯವೇನೆಂದರೆ, ಆಯದಕ್ಕಿ ಲಕ್ಕಮ್ಮ ಕಟ್ಟುಕಥೆಯಲ್ಲ, ಅವಳು ಬದುಕಿದ್ದ ಐತಿಹಾಸಿಕ ವ್ಯಕ್ತಿ. ಆದರೆ ಇಂದಿನ ಸೊಗಲಾಡಿ ಶರಣರು ಮತ್ತು ಅಂದಿನ ಪುರಾಣಕಾರರು ಸೇರಿ ಅವಳ ಸುತ್ತ ಪವಾಡದ ಕಥೆಗಳನ್ನು ಹೆಣೆದಿದ್ದಾರೆ. ಅವಳ ಅಸಲಿ ಇತಿಹಾಸವಿರುವುದು ಅವಳ ವಚನಗಳ ವೈಚಾರಿಕತೆಯಲ್ಲಿ ಮತ್ತು ಅವಳು ಪ್ರತಿಪಾದಿಸಿದ ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸಬೇಡ, ನಾನ್ ಹೋರ್ಡಿಂಗ್ ಎಂಬ ಕಠೋರ ಆರ್ಥಿಕ ಸಿದ್ಧಾಂತದಲ್ಲಿ ಮಾತ್ರ. ಸತ್ಯ. ಬಂಧುಗಳೇ, ಇತಿಹಾಸಕಾರರ ಭ್ರಷ್ಟತೆ ಮತ್ತು ಇಂದಿನ ವಾಸ್ತವ. ನಮ್ಮ ಇತಿಹಾಸಕಾರರು ಈ ತಾರ್ಕಿಕ ಸತ್ಯವನ್ನು ಜನರಿಗೆ ತಿಳಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಅದಕ್ಕೆ ಕಾರಣ ಸ್ವಾರ್ಥ ಮತ್ತು ಭ್ರಷ್ಟತೆ. ಶರಣರನ್ನು ಸಾಮಾನ್ಯ ಮನುಷ್ಯರಂತೆ ತೋರಿಸಿದರೆ ಇಂದಿನ ಮಠಾಧೀಶರಿಗೆ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಸಾಧ್ಯವಿಲ್ಲ. ಶರಣರನ್ನು ಪವಾಡ ಪುರುಷರನ್ನಾಗಿ ಇಟ್ಟರೆ ಮಾತ್ರ ಜನರನ್ನು ಮೂಢನಂಬಿಕೆಯಲ್ಲಿ ಇಟ್ಟು ಕೋಟಿ ಕೋಟಿ ಲೂಟಿ ಮಾಡಲು ಸಾಧ್ಯ. ಹೀಗಾಗಿ ಯಾವತ್ತೂ ನಿಮ್ಮ ಉದ್ಧಾರಕರಲ್ಲ, ತಮ್ಮ ತೆವಲಿಗೆ ಎಂಥ ನೀಚ ಕೆಲಸ ಮಾಡಲು ಹೇಸದ ಜನ. ನಿಮ್ಮ ಕಣ್ಣು ಮುಂದೆ ಇದ್ದ ಪುರಾವೆಗಳ ಸಾಕ್ಷಿಯಿದ್ದರೂ ಅದನ್ನು ಬಿಟ್ಟು ಇನ್ನೊಬ್ಬರ ಬಗ್ಗೆ ತೆಗಳುವ ಇವರು ಸಮಾಜ ಸುಧಾರಕರಾಗಲು ಸಾಧ್ಯವೇ? ಉದಾಹರಣೆಗಾಗಿ ದೇವಸ್ಥಾನಕ್ಕೆ ಹೋಗಬೇಡಿ ಅನ್ನುವರಲ್ಲವೇ? ಹಾಗಾದರೆ ಅವರದೇ ಆದ ಕೂಡಲ ಸಂಗಮದಲ್ಲಿ, ಬಸವನ ಬಾಗೇವಾಡಿ, ಶ್ರೀಶೈಲ ಹೀಗೆ ಅನೇಕ ಕಡೆ ಅವರದೇ ದೇವಸ್ಥಾನದ ಬಗ್ಗೆ ಯಾಕೆ ವಿರೋಧ ಮಾಡುತ್ತಿಲ್ಲ? ಅಲ್ಲದೆ ಮೂರ್ತಿ ಪೂಜೆ ಮಾಡಬೇಡಿ ಹಾಗೂ ದೇವರ ಫೋಟೋಗೆ ಪೂಜಿಸಬೇಡಿ, ಅವುಗಳನ್ನು ಹೋಳಿಗೆ ಹಾಕಿ ಅನ್ನೋ ಭಂಡರು ಬಸವಣ್ಣನ ಮೂರ್ತಿ ಪೂಜೆ ಮಾಡಲು ಹಾಗೂ ಬಸವಣ್ಣನ ಫೋಟೋಗೆ ಪೂಜೆ ಮಾಡಲು ಯಾಕೆ ಹೇಳುವರು? ಹಾಗೂ ತಾವು ಕೂಡ ಪೂಜೆ ಮಾಡುವುದು ಯಾಕೆ? ಇನ್ನು ಮಾತು ಮಾತಿಗೂ ಸನಾತನ ಧರ್ಮವನ್ನು ವಿರೋಧಿಸುವ ಇವರು ಅದೇ ಸನಾತನ ಆಚರಣೆಯ ವಿಭೂತಿ, ರುದ್ರಾಕ್ಷಿ, ಕಾವಿ ಧರಿಸುವುದು ಯಾಕೆ? ದೇವಸ್ಥಾನದ ಹುಂಡಿಹಣದ ಬಗ್ಗೆ ಮಾತನಾಡುವ ಈ ಭಂಡರು ಅದೇ ಹುಂಡಿಹಣಕ್ಕೆ ಸರಕಾರದ ಮುಂದ ಭಿಕಾರಿಗಳ ಹಾಗೆ ನಿಲ್ಲುವುದು ಯಾಕೆ? ಇಷ್ಟೆಲ್ಲ ನಮ್ಮ ಕಣ್ಮುಂದೆ ಇದ್ದದ್ದನ್ನೇ ಮರೆಮಾಚಿ ಭಂಡತನ ಮೆರೆಯುವ ಇವರು ಹಿಂದೆಯಿಂದ ಅನೇಕ ಸುಳ್ಳು ಇತಿಹಾಸ ಸೃಷ್ಟಿಸಿ ಇಂದು ಅದುವೇ ಸತ್ಯವೆಂದು ಬಿಂಬಿಸುವ ಇವರನ್ನು ಇನ್ನೂ ನಂಬಿ ಜೈ ಅನ್ನೋ ಮುನ್ನ ಇನ್ನಾದರೂ ಯೋಚಿಸಿ ನೋಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಅಘಾತ ಸುಳ್ಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಅದನ್ನು ಕೇಳಿದರೆ ನೀವು ಬೆರಗಾಗುವಿರಿ. ಈ ಭಂಡರು ತಮ್ಮ ತೆವಲಿಗೆ ಅಮಾಯಕರನ್ನು ಯಾವ ರೀತಿ ಬಳಸಿಕೊಂಡು ತಮ್ಮ ತೆವಳನ್ನು ತೀರಿಸಿಕೊಳ್ಳುವರು ಅನ್ನೋದನ್ನ ಅಂತ ಹೇಳುತ್ತಾ, ಇಂದು ಇತಿಹಾಸವನ್ನು ತಿರುಚಿ ಶರಣರ ಹೆಸರಿನಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿರುವ ಸೊಗಲಾಡಿ ಶರಣರೇ, ಲಕ್ಕಮ್ಮ ಅಂದು ಅಕ್ಕಿಯಾಯ್ದು ಬದುಕಿದಳೋ ಇಲ್ಲವೋ ಗೊತ್ತಿಲ್ಲ, ಆದರೆ ನೀವು ಮಾತ್ರ ಧರ್ಮದ ಹೆಸರಿನಲ್ಲಿ ಇಡೀ ಸಮಾಜವನ್ನು ಆಯ್ದು ಲೂಟಿ ಮಾಡಿ ತಿನ್ನುತ್ತಿದ್ದೀರಿ ಎನ್ನುವುದು ಇಂದಿನ ಕಠೋರ ಇತಿಹಾಸ. ಸತ್ಯ ಜನರೇ, ಇನ್ನು ಮುಂದಾದರೂ ಇಂತಹ ಕಟ್ಟುಕತೆಗಳನ್ನು ಬಿಟ್ಟು ಇತಿಹಾಸವನ್ನು ವೈಜ್ಞಾನಿಕವಾಗಿ ಮತ್ತು ತಾರ್ಕಿಕವಾಗಿ ನೋಡಲು ಕಲಿಯಿರಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.